ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಸೈಟ್ ಮಾಲೀಕರೇ ಬಿ ಅಲರ್ಟ್. ಖಾಲಿ ನಿವೇಶನ ಕ್ಲೀನ್ ಮಾಡೋದಕ್ಕೆ ಇವತ್ತು ಕೊನೇ ದಿನ ಡೆಡ್ಲೈನು. ಇವತ್ತು ಸಂಜೆ ಒಳಗಡೆನೆ ಖಾಲಿ ನಿವೇಶನ ಸ್ವಚ್ಛಗೊಳಿಸೋಕೆ ಗಡುವು ಇಲ್ಲದೆ ಇದ್ರೆ ದಂಡಾಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾದ ಜಿಬಿಎ. ನಾಳೆಗಿಂದ ಜಿಬಿಎಯಿಂದ ದಂಡದ ಪ್ರಯೋಗ. ಸೈಟ್ ಕ್ಲೀನ್ ಮಾಡದಿದ್ರೆ ಪಾಲಿಕೆಯಿಂದಲೇ ತೆರವು. ತ್ಯಾಜ್ಯ ತೆರವು ವೆಚ್ಚವನ್ನ ಮಾಲೀಕರಿಂದಲೇ ವಸೂಲಿಗೆ ಸಿದ್ಧತೆ. ಅವರೇ ಕ್ಲೀನ್ ಮಾಡ್ತಾರಾ, ಮಾಡ್ಲಿ ಬಿಡಿ ಅನ್ನೋ ಲೆಕ್ಕಾಚಾರ ಅಲ್ಲ. ಮಾಲೀಕರಿಂದಲೇ ವಸೂಲಿ ಮಾಡ್ತಾರೆ. ತ್ಯಾಜ್ಯ ತೆರವು ವಸೂಲಿ 25,000 ದಂಡ ಮೊದಲನೇ ಸತಿ. ಎರಡನೇ ಬಾರಿ ಉಲ್ಲಂಘನೆಗೆ 50,000ದಿಂದ 1 ಲಕ್ಷದವರೆಗೆ ದಂಡ. ಈ ಹಿಂದೆ ಆಗಸ್ಟ್ 15ರ ಒಳಗೆ ಗಡುವು ನೀಡಿದ್ದ ಜಿಬಿಎ ನಿವೇಶನದಾರರ ಅನುಕೂಲಕ್ಕೆ ಆಗಸ್ಟ್ 22ರವರೆಗೆ ಗಡುವನ್ನು ವಿಸ್ತರಣೆ ಮಾಡಲಾಗಿದೆ. ಸೊ ಹಾಗಾಗಿ ಇವತ್ತು ಸಂಜೆವರೆಗೂ ನೀವು ಡೆಡ್ಲೈನ್. ಇನ್ನೂ ನೀವು ಕ್ಲೀನ್ ಮಾಡಿಸಿಲ್ಲ ಅಂತ ಅಂದರೆ ಈಗಲೂ ಟೈಮ್ ಇದೆ, ಕ್ಲೀನ್ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಸರ್ಕಾರನೇ ಕ್ಲೀನ್ ಮಾಡಿಸುತ್ತೆ, ಅದರಲ್ಲೇನಿಲ್ಲ. ಆದರೆ ನೀವು ದುಡ್ಡು ಕೊಡಬೇಕು, ದಂಡ ವಿಧಿಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಮೊದಲನೇ ಬಾರಿ ಮಿಸ್ ಆದಾಗ 25,000 ದಂಡ, ಎರಡನೇ ಬಾರಿ 50,000ದಿಂದ 1 ಲಕ್ಷದವರೆಗೆ. ಈ ಹಿಂದೆ ಆಗಸ್ಟ್ 15ಕ್ಕೇ ಡೆಡ್ಲೈನ್ ಕೊಟ್ಬಿಟ್ಟಿದ್ರು. ಬಟ್ ಅಷ್ಟರೊಳಗೆಲ್ಲ ಬೇಡ ಸಮಯ ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ 22 ಅಂದರೆ ಇವತ್ತು ಈವರೆಗೂ ಗಡುವು ವಿಸ್ತರಣೆಯನ್ನು ಮಾಡಿದರು. ಹಾಗಾಗಿ ಇನ್ನೂ ನೀವು ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ, ನಿರ್ಲಕ್ಷ್ಯ ಮಾಡಿದರೆ ದಂಡ ಕಟ್ಟಬೇಕಾಗತ್ತೆ. ಹಾಗಾಗಿ ಎಚ್ಚೆತ್ಕೊಂಡು ಕ್ಲೀನ್ ಮಾಡಿಸೋದು ಸೂಕ್ತ. ಬೆಂಗಳೂರಿನಲ್ಲಿ ಒಂದಷ್ಟು ಬದಲಾವಣೆ ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋದು. ಈ ಟ್ರಾಫಿಕ್ ಜಾಮು, ಕಸದ ಸಮಸ್ಯೆ, ಫುಟ್ಪಾತ್ ಒತ್ತುವರಿ, ಇದೆಲ್ಲದ್ರ ಬಗ್ಗೆಯೂ ಕೂಡ ಜಿಬಿಎ ಫುಲ್ ಅಲರ್ಟ್ ಆಗಿದೆ. ಅದರ ಜೊತೆಗೆ ಜನರಿಗೆ ದಂಡದ ಬಿಸಿಯನ್ನು ಕೂಡ ಮುಟ್ಟಿಸಲಾಗ್ತಾ ಇದೆ. ನಗರವನ್ನು ಅಂದಚಂದವಾಗಿ ಕಾಪಾಡಿಕೊಳ್ಬೇಕು ಅಂತಂದರೆ ಒಂದಷ್ಟು ಟಫ್ ಆ್ಯಂಡ್ ರೂಲ್ಸ್ಗಳು ಬರಬೇಕಾಗತ್ತೆ. ಆ ರೂಲ್ಸ್ಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಈಗಾಗಲೇ ದಂಡ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನೀವೇನಾದರೂ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ದಂಡ ಕಟ್ಟಬೇಕಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ. ನೀಡ್ತಾರೆ ಕೃಷ್ಣ, ನೋಡೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ನೋಡಿ, ಯಾಕೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಅಂದಾಗ ಮೊದಲು ಉಲ್ಲಂಘನೆ ಮಾಡಬೇಡಿ ಅಂತ ಹೇಳಿದ್ರೆ ನಾವು ಅಂತೀವಿ ಅಲ್ವಾ, ಬೆಂಗಳೂರಲ್ಲಿ ಕಸದ ಸಮಸ್ಯೆ ರೀ, ಎಲ್ಲಿ ನೋಡಿದ್ರು ಕಸ, ಎಲ್ಲಿ ಬೇಕಲ್ಲಿ ಕಸ ಹಾಕ್ತಾರೆ ಅಂತ. ಸೊ ಇದು ಕ್ಲೀನ್ ಆಗೋದು ಯಾವಾಗ ಮತ್ತು ಹೆಂಗೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೊಂದು ಖಾಲಿ ಸೈಟ್ ಇದೆ ಅಂತಂದರೆ ಹೇಳೋರಿಲ್ಲ ಕೇಳೋರಿಲ್ಲ, ಹೋಗೋದು ಬರೋದು ಅಲ್ಲಿ ಕಸ ಬಿಸಾಕೋದು, ಇದರಿಂದ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಮಾಹಿತಿ ನೀಡ್ತಾರೆ ಕೃಷ್ಣ. ಇವತ್ತು ಡೆಡ್ಲೈನ್ ಕೊಟ್ಟಿದ್ದಾರೆ. ದಂಡಾಸ್ತ್ರ ಪ್ರಯೋಗಿಸೋದಕ್ಕೆ ಜಿಬಿಎ ಮುಂದಾಗಿದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಖಾಲಿ ಸೈಟ್ ಮಾಲೀಕರು ಹೇಗೆ ಅಲರ್ಟ್ ಆಗಿದ್ದಾರೆ?